ಚೈತ್ರ ವಿರುದ್ಧ ಬೆಂಕಿಯುಂಡೆ ಕಾರಿದ ಶಿಶಿರ್. ಮಾಡೋದಿಲ್ಲ ಮಾಡಿ ಮಳ್ಳಿಯಂತೆ ಕುಳಿತ ಚೈತ್ರ ಕುಂದಾಪುರ. ಒಂದ್ ಕಡೆ ಮಲ್ನಾಡಡಿಕೆ, ಇನ್ನೊಂದ್ ಕಡೆ ಚೂಟು ಚೂಟು. ಅಬ್ಬಬ್ಬಾ, ಅದೇನ್ ಸ್ಟೆಪ್ ಹನುಮಂತ ಇನ್ ದ ಫ್ಯಾನ್ಸ್. ಡೇ ಬೈ ಡೇ ಬಿಗ್ ಬಾಸ್ಗೆ ಟಿಆರ್ಪಿ ಬಾರದ ಕಾರಣ ಬಿಗ್ ಬಾಸ್ ಮನಸ್ಸಿಗೆ ಬಂದಂತೆ ಆಟವಾಡಿಸುತ್ತಿದ್ದಾರೆ. ಮನೆಯಲ್ಲಿ ಯಾವುದೇ ಸ್ಪರ್ಧೆಗೆ ಸೀರಿಯಸ್ನೆಸ್ಸೇ ಇಲ್ಲ ನೋಡಿ. ಹೌದು, ಪ್ರತಿ ಬಾರಿ ಬಿಗ್ ಬಾಸ್ ಅಂದರೆ ವೀಕ್ಷಕರಿಗೆ ಒಂದು ರೀತಿ ಕುತೂಹಲವಿತ್ತು. ಅದರಂತೆ ಬಿಗ್ ಬಾಸ್ ಟಿಆರ್ಪಿ ಸಖತ್ತಾಗಿ ಹೋಗ್ತಾ ಇತ್ತು. ಆದ್ರೆ ಈ ಸೀಸನ್ ನಲ್ಲಿ ಬಿಗ್ ಬಾಸ್ ತಂಡ ಕೊಂಚ ಎಡವಿದ್ದಾರೆ. ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡೋ ವಿಚಾರದಲ್ಲಿ ಬಿಗ್ ಬಾಸ್ ಕೇರ್ಫುಲ್ ಆಗಿರಲಿಲ್ಲ. ನಿನ್ನೆಯ ಆಟ ಮುಂದುವರೆದಂತೆ ಆಟದ ಆರಂಭದಲ್ಲಿ ಶಿಶಿರ್ ಜೊತೆ ಜೋಡಿಯಾಗಿದ್ದ ಚೈತ್ರ ನಂತರ ಅರ್ಧಕ್ಕೆ ಕೈಬಿಟ್ಟು ತ್ರಿವಿಕ್ರಮ್ ಜೊತೆ ಜೋಡಿಯಾಗಲು ಮುಂದಾಗ್ತಾರೆ. ಶಿಶಿರ್ಗೆ ಬೇಸರವಾಗುತ್ತೆ. ಸ್ವಲ್ಪ ಮಿಸ್ ಆಗಿದ್ರು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಶಿಶಿರ್ ಹೊರಗೆ ಉಳಿಯಬೇಕಿತ್ತು. ಚೈತ್ರ ಮಾಡಿದ ಈ ಮೋಸಕ್ಕೆ ಶಿಶಿರ್ ಕೆಂಡಾಮಂಡಲರಾಗಿದ್ದಾರೆ. ಆದ್ರೆ ಚೈತ್ರ ಮಾತ್ರ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದಿತ್ಲಂತೆ ಅನ್ನೋ ರೀತಿ ನನಗೆ ಗೊತ್ತೇ ಇಲ್ಲ. ಬಿಗ್ ಬಾಸ್ ಆ ರೀತಿ ಹೇಳಿದ್ರ ಸಾರಿ ಅಂತೆಲ್ಲ ಡ್ರಾಮಾ ಮಾಡ್ತಿದ್ದಾರೆ. ನಾಮಿನೇಷನ್ ವೇಳೆ ಏನು ಆಗಿದೆ ಎಂಬುದು ನಮಗೆ ಮಾತ್ರ ಗೊತ್ತು. ಬೇಕಿದ್ರೆ ಇಬ್ಬರು ನಾಮಿನೇಟ್ ಆಗಬಹುದಿತ್ತು. ನಾನು ಒಳ್ಳೆಯವನಾಗಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಇದು. ನಾಮಿನೇಷನ್ ನಲ್ಲಿ ಅಯ್ಯೋ ಅಮ್ಮ ಅಂತಾರೆ, ಬೇರೆ ಟೈಮ್ ನಲ್ಲಿ ಬರೀ ಸ್ವಾರ್ಥವನ್ನ ನೋಡ್ಕೊಳ್ತಾರೆ. ಬರೀ ಮಾತು ಆಡುವ ಮಾತಿನ ಮೇಲೆ ನಿಂತ್ಕೊಳ್ಬೇಕು ಎಂದು ಶಿಶಿರ್ ಅವರು ಚೈತ್ರ ವಿರುದ್ಧ ನೇರ ಕೂಗಾಡಿದ್ದಾರೆ. ಇನ್ನು ಬಿಗ್ ಮನೆಗೆ ರಾಮಾಚಾರಿ ಸೀರಿಯಲ್ ಚಾರು ಮತ್ತು ಚಾರಿ ಎಂಟ್ರಿ ಕೊಟ್ಟಿದ್ದು ಮಾತ್ರ ಮಜವಾಗಿತ್ತು. ಚಾರು ಮನೆ ಮಂದಿಯೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿಯಾದ್ರು ಮತ್ತು ಮನೆಯಲ್ಲಿ ಮಂದಹಾಸ ಮೂಡಿತು. ಅದಾದ ಬಳಿಕ ಸ್ಪರ್ಧಿಗಳ ಚಿಕ್ಕ ವಯಸ್ಸಿನ ಫೋಟೋ ಪ್ಲೇ ಮಾಡಿ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಸರ್ಪ್ರೈಸ್ ಕೊಟ್ರು. ಬಿಗ್ ಬಾಸ್ ಸರ್ಪ್ರೈಸ್ ನೋಡಿ ಮನೆ ಮಂದಿ ಎಲ್ಲ ಒಂದು ಕ್ಷಣ ಬಾಲ್ಯಕ್ಕೆ ಹೋಗಿ ಬಂದ್ರು. ಹಾಗೆ ಬಿಗ್ ಬಾಸ್ ನೋಡ್ತಿದ್ದ ಪ್ರೇಕ್ಷಕರ ಕಣ್ಣಲ್ಲಿ ಒಂದು ಕ್ಷಣ ಕಣ್ಣೀರೇ ಬಂತು. ಇವತ್ತಿನ ಸಂಚಿಕೆಯ ಹೈಲೈಟ್ಸ್ ನೋಡೋದಾದ್ರೆ ಒಂದೊಂದು ಜೋಡಿಯೂ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸುರೇಶ್ ಮತ್ತು ಅನುಷಾ ಮಲ್ನಾಡಡಿಕೆ ಮೈಸೂರು ವಿಳ್ಯದೆಲೆ ಸಾಂಗ್ ಇಬ್ಬರು ಸಖತ್ತಾಗಿ ಸ್ಟೆಪ್ ಹಾಕಿದ್ರು. ಇಬ್ಬರ ಡ್ಯಾನ್ಸ್ ನೋಡಿ ಮನೆ ಮಂದಿಯೆಲ್ಲ ಕಂಪ್ಲೀಟ್ ಎಂಜಾಯ್ ಮಾಡಿದ್ರು. ಹನುಮಂತ ಮತ್ತು ಗೌತಮಿಯ ವಿಚಾರಕ್ಕೆ ಬಂದ್ರೆ ಚೂಟು ಸಾಂಗ್ಗೆ ಇನ್ವಾಲ್ವ್ ಆಗಿ ಸ್ಟೆಪ್ ಹಾಕಿದ್ರು. ಉತ್ತರ ಕರ್ನಾಟಕದ ಸಾಂಗ್ಗೆ ಫುಲ್ ಸ್ಟೆಪ್ ಹಾಕಿ ಎಂಜಾಯ್ ಮಾಡಿದ್ರು. ಅಷ್ಟೇ ಅಲ್ಲದೆ ಚೈತ್ರ ಮದುವೆ ಸೀನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಿನ್ನೆ ಕಿತ್ತಾಡಿದ್ದ ಚೈತ್ರ ಶಿಶಿರ್ ಅಣ್ಣ ತಂಗಿಯಾಗಿ ಅಭಿನಯಿಸಿದ್ದು, ಉಗ್ರ ಮಂಚು ತಂಗಿಯರನ್ನ ನೆನೆದು ಬಿಕ್ಕಳಿಸಿದ್ದು, ಎಲ್ಲದರ ನಡುವೆ ಹನುಮಂತು ತನ್ನ ಹಿನ್ನೆಲೆಯನ್ನ ಯಾವುದೇ ಉದ್ವೇಗ ಬೂಟಾಟಿಕೆ ಇಲ್ಲದೆ ನೈಜವಾಗಿ ಪ್ರಸ್ತುತಪಡಿಸಿದ್ದು ವಿಶೇಷವಾಗಿತ್ತು. 6 ಜನ ಮಕ್ಕಳು ಯಾರೂ ಓದಿಲ್ಲ ಎಂದು ನಿರುಮ್ಮಳವಾಗಿ ಹನುಮಂತು ಹೇಳುವ ಮೂಲಕ ಗ್ರಾಮೀಣ ಭಾಗದ ಸಾಮಾಜಿಕ ಪರಿಸ್ಥಿತಿಯನ್ನ ಅನಾವರಣಗೊಳಿಸಿದ್ರು. ಹಂಗೋ ಹಿಂಗೋ ದೇವರ ದಯದಿಂದ ಹಿಂಗಾದೆ ಎಂದು ಹೇಳುವಾಗ ಹನುಮಂತನ ಮುಗ್ಧತೆ ವಾಸ್ತವಕ್ಕೆ ಬಹಳ ಹತ್ತಿರವಾಗಿತ್ತು. ಒಟ್ನಲ್ಲಿ ಈ ವಾರ ಮನೆ ಮಂದಿ ಜಗಳದ ಜೊತೆಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಮನೆಯಲ್ಲಾದ ಕಗ್ಗಂಟನ್ನ ಬಿಡಿಸೋಕೆ ಕಿಚ್ಚನ ಘಟಕಟಿಗೆ ಬರಬೇಕು ಅಂತಿದ್ದಾರೆ ಟ್ರೋಲಿಗರು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಂಚಿ ನ್ಯೂಸ್.